ಹಾಯ್ ಎಲ್ಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ಚೂಡಿದಾರ ಟಾಪನ್ನು ನಾವು ಸಿಂಪಲ್ಲಾಗಿ ಯಾವ ರೀತಿ ಕಟಿಂಗ್ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ನಾವು ಒಂದು ವೇಳೆ ಬಾಡಿ ಮೆಜರ್ಮೆಂಟ್ಸ್ ಪ್ರಕಾರ ಕಟಿಂಗ್ ಮಾಡಿದ್ರೆ ನಾವು ಎಷ್ಟು ಲೂಸಿಂಗನ್ನು ನಾವು ಆ್ಯಡ್ ಮಾಡ್ಕೋಬೇಕಾಗುತ್ತೆ ಅನ್ನೋದ್ರ ಬಗ್ಗೆ ಇವತ್ತು ಮಾರ್ಕಿಂಗ್ ಮಾಡಿ ತೋರಿಸ್ತೀನಿ. ನೋಡಿ, ಡ್ರೆಸ್ ಲೆಂತ್ ಬಂದು 40, ಅಪ್ಪರ್ ಚೆಸ್ಟ್ 34 ಇದೆ, ಫುಲ್ ಶೋಲ್ಡರ್ ಬಂದು 14 ಇಂಚಸ್ ಇದೆ, ವೇಸ್ಟ್ ಬಂದು 32, ಆರ್ಮ್ ರೌಂಡ್ ಬಂದು 17 ಇಂಚಸ್ಸು, ಸ್ಲೀವ್ಸ್ ಲೆಂತು, ಸ್ಲೀವ್ಸ್ ಲೂಸು ಮತ್ತು ಹಿಪ್ ರೌಂಡ್ ಬಂದು ಅವ್ರದ್ದು 39. ಇಷ್ಟು ನಿಮಗೆ ಮೆಜರ್ಮೆಂಟ್ಸ್ ಅನ್ನೋದು ಬೇಕಾಗುತ್ತೆ ಡ್ರೆಸ್ಸಿಗೆ. ನೋಡಿ, ಇದು ಬಂದು ಡ್ರೆಸ್ ಮೆಟೀರಿಯಲು. ಇದನ್ನು ಫ್ಲಿಪ್ಕಾರ್ಟಲ್ಲಿ ಅವರು ಬುಕ್ ಮಾಡ್ಕೊಂಡಿರೋವಂಥದ್ದು ಡ್ರೆಸ್ ಮೆಟೀರಿಯಲ್. ಕಾಟನ್ನು ತುಂಬಾ ಚೆನ್ನಾಗಿದೆ. ನನಗಿಲ್ಲಿ ಪಾಲಿಸ್ಟರ್ ಲೈನಿಂಗ್ ಸಿಗದೆ ಇರೋದ್ರಿಂದ ನಾನು ಸೇಮ್ ಕಾಟನಲ್ಲಿ 2.5 ಮೀಟರ್ಸ್ ಲೈನಿಂಗನ್ನು ತೊಗೊಂಡಿದ್ದೀನಿ. ನೋಡಿ, ಲೈನಿಂಗು 4 ಲೇಯರ್ಸ್ ಆಗಿ ರೀತಿ ಫೋಲ್ಡ್ ಮಾಡ್ಕೊಂಡಿದ್ದೀನಿ. ನೋಡಿ, ಓಪನಿಂಗ್ಸ್ ಎಲ್ಲ ನನಗೆ ಆಪೋಸಿಟ್ ಸೈಡ್ ಇದೆ, ಫೋಲ್ಡಿಂಗ್ಸ್ ಅನ್ನೋದು ನಮ್ಮ ಸೈಡ್ ಬರೋ ಥರ ಈ ರೀತಿ ಪ್ಲೇಸ್ ಮಾಡ್ಕೋಬೇಕು. ಲೈನಿಂಗ್ ಅಂದು 4 ಲೇಯರ್ಸ್ ಇರಬೇಕು. ಈಗ ಮೇಲ್ಗಡೆ ಸ್ಟ್ರೈಟಾಗಿ ಒಂದು ಬೇಸ್ ಲೈನನ್ನು ಹಾಕ್ಕೊತಾ ಇದ್ದೀನಿ. ನೋಡಿ, ಈ ರೀತಿ. ಈಗ 1/2 ಇಂಚು ಮಾರ್ಜಿನ್ ಬೇಕಾಗುತ್ತೆ ನಾವು ಶೋಲ್ಡರನ್ನ ಜಾಯಿನ್ ಮಾಡಬೇಕಾದ್ರೆ. ಅದಕ್ಕೆ 1/2 ಇಂಚು ಮಾರ್ಜಿನ್ಗೆ ಇನ್ನೊಂದು ಲೈನನ್ನು ಹಾಕ್ಕೋಬೇಕು. ನೋಡಿ, ಈ ರೀತಿ ಡ್ರಾ ಮಾಡಿಕೊಂಡೆ. ಲೈನ್ ಅನ್ನೋದು ನನಗೆ ಕರೆಕ್ಟಾಗಿ ಬರಲಿಲ್ಲ, ಅದಕ್ಕೋಸ್ಕರ ಮತ್ತೆ ಇನ್ನೊಂದ್ಸಲಿ ಡ್ರಾ ಮಾಡ್ಕೋತಾ ಇದ್ದೀನಿ. ಈಗ ನಮಗೆ ಡ್ರೆಸ್ ಲೆಂತ್ ಅನ್ನೋದು ಎಷ್ಟು ಬೇಕು ಅಂತ ಚೆಕ್ ಮಾಡ್ಕೋಬೇಕು. ಇದು ನಾವು ಲೈನಿಂಗನ್ನು ಕಟ್ ಮಾಡ್ತಿರೋದ್ರಿಂದ ಅವ್ರಿಗೆ ಬೇಕಾಗಿರೋದು ಡ್ರೆಸ್ ಲೆಂತ್ ಬಂದು 40ಇಂದ 41 ಇಂಚಸ್ ಅನ್ನೋದು ಅವ್ರಿಗೆ ಲೆಂತ್ ಬೇಕು. ನಾವು ಇಲ್ಲಿ ಲೈನಿಂಗ್ ಮೇಲೆ ಮಾರ್ಕ್ ಮಾಡ್ಕೊಳ್ತಾ ಇರೋದ್ರಿಂದ ಒಂದು 1.5 ಇಂಚ್ ಅಥವಾ 2 ಇಂಚಸ್ ಅನ್ನೋದು ಕಡಿಮೆ ಮಾಡಿ ತೊಗೋಬೇಕು. ಲೈನಿಂಗನ್ನು ನಾವು ಮಾರ್ಕ್ ಮಾಡ್ಕೊಳ್ಳೋಣ. ನೋಡಿ, ನಾನಿಲ್ಲಿ 41 ಇಂಚಸ್ಗೆ 38.5 ಅನ್ನೋದು ನಾನು ಇಲ್ಲಿ ಲೈನಿಂಗ್ ಮೇಲೆ ಮಾರ್ಕ್ ಮಾಡ್ಕೋತಾ ಇದ್ದೀನಿ. ಲೈನಿಂಗ್ ಮೇಲೆ ಮಾರ್ಕ್ ಮಾಡುವಾಗ ಆ್ಯಕ್ಚುಲಿ ಡ್ರೆಸ್ಗಿಂತ ನಿಮ್ಮದು ಲೈನಿಂಗ್ ಅನ್ನೋದು ಸ್ವಲ್ಪ 2 ಇಂಚಸ್ ಕಡಿಮೆನೇ ತೊಗೋಬೇಕು. ನೋಡಿ, ಇಲ್ಲಿ 2.5 ಇಂಚಸ್ ನೆಕ್ ವಿಡ್ತ್ ತೊಗೊತಾ ಇದ್ದೀನಿ. ಸ್ಟ್ಯಾಂಡರ್ಡ್ ಮೆಜರ್ಮೆಂಟ್ಸು ಎನಿ ಸೈಜು ನೀವು ನೆಕ್ ವಿಡ್ತು 2.5 ಇಂಚಸ್ ತೊಗೋಬೋದು, ಅಂದರೆ ಚಿಕ್ಕ ಮಕ್ಕಳಿಗೆ ಬಿಟ್ಟು ನಾನು ಹೇಳ್ತಾ ಇದ್ದೀನಿ. ಆಮೇಲೆ ಶೋಲ್ಡರ್ ಪಟ್ಟಿಯನ್ನು ನೀವು 3 ಇಂಚಸ್ ತೊಗೋಬೋದು. ನಾನಿಲ್ಲಿ 3.5 ಇಂಚಸ್ನ ತೊಗೊಳ್ತಾ ಇದ್ದೀನಿ. ಶೋಲ್ಡರ್ ಪಟ್ಟಿ ಅನ್ನೋದು ನಿಮ್ಮ ಇಷ್ಟ. ನಾನಿಲ್ಲಿ ಎರಡೂ ಕಡೆ ಡೀಪ್ ನೆಕ್ ಹಾಕ್ತಾ ಇದ್ದೀನಿ. ಫ್ರಂಟು ಡೀಪು, ಬ್ಯಾಕು ಡೀಪ್ ಇರೋದ್ರಿಂದ ಈ ರೀತಿ ತೊಗೋಬೇಕು. ನೀವು ಒಂದು ವೇಳೆ ಫುಲ್ ಶೋಲ್ಡರ್ ತೊಗೊಳೋದಾದರೆ ನೀವು ಅವ್ರ ಫುಲ್ ಶೋಲ್ಡರಲ್ಲಿ ಎಷ್ಟಿರುತ್ತೋ ಅದನ್ನು ತೊಗೊಂಡು ಅದನ್ನು ಬೈ 2 ಮಾಡಿಕೊಂಡು ಇಲ್ಲಿ ತೊಗೋಬೇಕಾಗುತ್ತೆ. ಮೇಲ್ಗಡೆ ನಾವು 2.5 ಪ್ಲಸ್ 3.5 ಸೇರಿದ್ರೆ 6 ಇಂಚಸ್ ಆಗುತ್ತೆ. ಸೇಮ್ 6 ಇಂಚಸ್ಗೆ ಕೆಳಗಡೆ ಕೂಡ ಒಂದು ಹತ್ರ ಈ ರೀತಿ ಮಾರ್ಕ್ ಮಾಡ್ಕೋಬೇಕು. ಸ್ಟ್ರೈಟಾಗಿ ಲೈನ್ ಹಾಕ್ಕೋಬೇಕಲ್ವ ನಾವು ಆರ್ಮ್ ರೌಂಡ್ಗೋಸ್ಕರ, ಅದಕ್ಕೋಸ್ಕರ ಈ ರೀತಿ ಸ್ಟ್ರೈಟ್ ನೋಡಿಕೊಂಡು ಒಂದು ಮಾರ್ಕ್ ಮಾಡಿಕೊಂಡು ಈಗ ಸ್ಟ್ರೈಟಾಗಿ ಶೋಲ್ಡರ್ ಹತ್ರದಿಂದ ಆರ್ಮ್ ರೌಂಡ್ಗೆ ಈ ರೀತಿ ಮಾರ್ಕ್ ಮಾಡ್ಕೊಳ್ಳೋದಕ್ಕೆ ಸ್ಟ್ರೈಟಾಗಿ ಒಂದು ಲೈನ್ ಹಾಕ್ಕೊಳ್ಳೋಣ. ಈಗ ಇವರ ಆರ್ಮ್ ರೌಂಡ್ ಬಂದು 17 ಇಂಚಸ್ ಇದೆ. ಯಾವ ರೀತಿ ನಾವು ಆರ್ಮ್ ರೌಂಡ್ ಫಾರ್ಮನ್ನು ಮಾರ್ಕ್ ಮಾಡೋದನ್ನು ತೋರಿಸ್ತೀನಿ. ಆರ್ಮ್ ರೌಂಡ್ 17 ಡಿವೈಡೆಡ್ ಬೈ 2 ಮಾಡಿದ್ರೆ 8.5 ಬರುತ್ತೆ. ಎಷ್ಟು ಬಂದಿರುತ್ತೋ ಅದರಲ್ಲಿ 2 ಇಂಚಸ್ನ ಮೈನಸ್ ಮಾಡಬೇಕು. ಸೊ 6.5 ಅನ್ನೋದು ಬರುತ್ತೆ. ನಿಮ್ಗೆ ಎಷ್ಟು ಬಂದಿರುತ್ತೋ ಅದರಲ್ಲಿ 2 ಇಂಚಸ್ ಮೈನಸ್ ಮಾಡಿ. ಇಲ್ಲೊಂದು ನೆನ್ಪಿಟ್ಕೊಳ್ಳಿ ಫ್ರೆಂಡ್ಸ್, ಬ್ಲೌಸ್ಗಾದರೆ ನಾವು ಫುಲ್ ಫಿಟ್ಟಿಂಗ್ ಕೊಡಬೇಕಾಗುತ್ತೆ. ಬಟ್ ನಾವಿಲ್ಲಿ ಮಾರ್ಕ್ ಮಾಡ್ತಿರೋದು ಡ್ರೆಸ್ಗೆ. ಆದಷ್ಟು ಡ್ರೆಸ್ ಅನ್ನೋದು ಸ್ವಲ್ಪ ಲೂಸಾಗಿ ನಾವು ವೇರ್ ಮಾಡೋದ್ರಿಂದ ಆದಷ್ಟು ಆರ್ಮ್ ರೌಂಡು ಅಷ್ಟೇ ನಿಮ್ಗೆ ಏನು ಬಂದಿರುತ್ತೋ ಲೂಸಿಂಗ್ ಆರ್ಮ್ ರೌಂಡು ಅದಕ್ಕೆ 1 ಇಂಚ್ ಎಕ್ಸ್ಟ್ರಾ ಆ್ಯಡ್ ಮಾಡಿಕೊಂಡು ನೀವು ಆರ್ಮ್ ರೌಂಡನ್ನು ಮಾರ್ಕ್ ಮಾಡ್ಕೋಬೇಕು. ಈಗ ಮೇಲ್ಗಡೆಯಿಂದ 6.5 ರೀತಿ ಮಾರ್ಕ್ ಮಾಡ್ಕೊಂಡು ಒಂದು ಲೈನನ್ನು ಹಾಕ್ಕೊಂಡಿದ್ದೀನಿ. ಸೊ ಅದೇ ನಮಗೆ ಚೆಸ್ಟ್ ಲೈನು. ಈಗ ಮೇಲೆ ಶೋಲ್ಡರ್ ಲೈನ್ ಹತ್ರದಿಂದ ವೇಸ್ಟ್ ಲೆಂತನ್ನು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ 13.5 ಇಂಚಿಗೆ. ಹಾಗೆ ಹಿಪ್ ಲೆಂತನ್ನು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಅಂದರೆ ನಮಗೆ ಸ್ಲಿಟ್ ಬರುತ್ತಲ್ಲ ಡ್ರೆಸ್ಗೆ ಸೈಡ್ಸಲ್ಲಿ, ಅಷ್ಟು ಲೆಂತ್ ಬಂದು ನಾನು 21 ಇಂಚಿಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಅಲ್ಲಿ ಕೂಡ ಈ ರೀತಿ ನಾವೇನು ಮಾರ್ಕ್ ಮಾಡ್ಕೊಂಡಿದ್ದೀವೋ ವೇಸ್ಟ್ ಲೆಂತ್ ಹತ್ರ ಮತ್ತು ಹಿಪ್ ಲೆಂತ್ ಹತ್ರ ಕೂಡ ಈ ರೀತಿ ಸ್ಟ್ರೈಟಾಗಿ ಒಂದೊಂದು ಲೈನ್ ಹಾಕ್ಕೊಳ್ಳಿ. ಈಗ ವೇಸ್ಟ್ ಲೈನ್ ಮೇಲೆ ವೇಸ್ಟ್ದು ವಿಡ್ತ್ ಅನ್ನೋದನ್ನು ಮಾರ್ಕ್ ಮಾಡ್ಕೋಬೇಕು. ಈ ಕಸ್ಟಮರ್ ವೇಸ್ಟ್ ರೌಂಡ್ ಬಂದು 32 ಇದೆ, ಪ್ಲಸ್ 2 ಇಂಚಸ್ ಲೂಸಿಂಗ್ ಆ್ಯಡ್ ಮಾಡ್ತಾ ಇದ್ದೀನಿ, 34 ಆಗುತ್ತೆ. 34ನ ಡಿವೈಡೆಡ್ ಬೈ 4 ಮಾಡಿದಾಗ ನಮಗೆ 8.5 ಅನ್ನೋದು ಬರುತ್ತೆ. ನಿಮ್ದು ಎಷ್ಟು ಬಂದಿರುತ್ತೋ ವೇಸ್ಟು ಅದಕ್ಕೆ 2 ಇಂಚಸ್ ಲೂಸಿಂಗ್ ಆ್ಯಡ್ ಮಾಡಿಕೊಂಡು ಮತ್ತೆ ಡಿವೈಡೆಡ್ ಬೈ 4 ಮಾಡ್ಕೋಬೇಕು. ನೋಡಿ, 8.5ನ ಅಲ್ಲಿ ಮಾರ್ಕ್ ಮಾಡ್ಕೊಂಡಿದ್ದೀನಿ ವೇಸ್ಟ್ ಲೆಂತ್ ಮೇಲೆ. ಈಗ ಚೆಸ್ಟನ್ನು ಮಾರ್ಕ್ ಮಾಡ್ಕೊಳ್ಳೋದಕ್ಕೆ ಅವರ ಚೆಸ್ಟ್ ಬಂದು 34 ಇಂಚಸ್ಸು, ಪ್ಲಸ್ ಇದಕ್ಕೂ 2 ಇಂಚಸ್ ಲೂಸಿಂಗನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. 36 ಡಿವೈಡೆಡ್ ಬೈ 4 ಮಾಡಿದ್ರೆ 9 ಇಂಚಸ್ಸು. ಸೊ ಚೆಸ್ಟ್ ಲೈನ್ ಮೇಲೆ ಚೆಸ್ಟನ್ನು ಮಾರ್ಕ್ ಮಾಡ್ಕೋಬೇಕು. ಹಾಗೆ ಇವರು ಹಿಪ್ ರೌಂಡ್ ಬಂದು 39 ಇಂಚಸ್ ಇದೆ. 39 ಪ್ಲಸ್ 2 ಇಂಚಸ್ ಲೂಸಿಂಗ್ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ, 41 ಆಗುತ್ತೆ. ಡಿವೈಡೆಡ್ ಬೈ 4 ಮಾಡಿದ್ರೆ ನಮಗೆ ಎಷ್ಟು ಬರುತ್ತೋ ಅಷ್ಟನ್ನು ನಾವಿಲ್ಲಿ ತೊಗೋಬೇಕಾಗುತ್ತೆ. 10.25 ಅಂದರೆ 10.25 ಇಂಚ್ ಅನ್ನೋದು ಬರುತ್ತೆ. ಸೊ ಹಿಪ್ ಲೆಂತ್ ಹತ್ರ ಹಿಪ್ ಲೈನ್ ಮೇಲೆ ನಾವಿಲ್ಲಿ 10.25ಗೆ ಈ ರೀತಿ ಮಾರ್ಕ್ ಮಾಡ್ಕೋಬೇಕು. ಹಿಪ್ ಲೈನ್ ಮೇಲೆ ಎಷ್ಟು ಬಿಡ್ತೀರೋ ನೀವು ಮಾರ್ಕ್ ಮಾಡ್ಕೊಂಡಿರ್ತೀರೋ ಅಷ್ಟನ್ನೇ ನೀವು ಬಾಟಮ್ ಲೈನ್ ಮೇಲೆ ಕೂಡ ಮಾರ್ಕ್ ಮಾಡ್ಕೋಬೇಕು. ಇಲ್ಲ ನಮ್ಗೆ ಇನ್ನೂ ಜಾಸ್ತಿ ಬೇಕಂದ್ರೆ ನೀವು 1 ಇಂಚ್ವರೆಗೂ ಅಲ್ಲಿ ಇನ್ಕ್ರೀಸ್ ಮಾಡ್ಕೋಬೋದು. ಬಾಟಮಲ್ಲಿ 10 ಇಲ್ಲ 10.25 ಇಂಚ್ ಆದರೆ ಅಲ್ಲಿ 11.25 ಇಂಚ್ ಈ ರೀತಿ ಮಾರ್ಕ್ ಮಾಡ್ಕೋಬೋದು. ನಾನು ಸೇಮ್ ತೊಗೊತಾ ಇದ್ದೀನಿ. ಸೇಮ್ ತೊಗೊಂಡ್ರೆ ನಿಮಗೆ ಚೆನ್ನಾಗಿರುತ್ತೆ ಡ್ರೆಸ್ ಅನ್ನೋದು. ಹಾಗೆ ಆರ್ಮ್ ರೌಂಡನ್ನು ಮಾರ್ಕ್ ಮಾಡ್ಕೊಳ್ಳೋದಕ್ಕೆ 1 ಇಂಚ್ ಈ ರೀತಿ ಮಾರ್ಕ್ ಮಾಡಿಕೊಂಡು ನೀಟಾಗಿ ಆರ್ಮ್ ಕರ್ವ್ ಸ್ಕೇಲನ್ನು ಪ್ಲೇಸ್ ಮಾಡಿಕೊಂಡು
ಒಂದು ಆರ್ಮ್ ರೌಂಡನ್ನು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಈಗ ನಾವೇನು ಪಾಯಿಂಟ್ಸನ್ನು ಮಾರ್ಕ್ ಮಾಡ್ಕೊಂಡಿದ್ದೀವಿ ವಿಡ್ತಲ್ಲಿ ಅವೆಲ್ಲ ಪಾಯಿಂಟ್ಸ್ನ ಈ ರೀತಿ ಕನೆಕ್ಟ್ ಮಾಡ್ಕೋಬೇಕು. ಈಗ ಲೂಸಿಂಗನ್ನು ಆ್ಯಡ್ ಮಾಡೋಣ. ನೋಡಿ, ಚೆಸ್ಟ್ ಹತ್ರ 2 ಇಂಚಸ್ ಲೂಸಿಂಗನ್ನು ಆ್ಯಡ್ ಮಾಡ್ತಾ ಇದ್ದೀನಿ ಸೀವಿಂಗ್ ಅಲೌನ್ಸ್ಗೋಸ್ಕರ. ವೇಸ್ಟ್ ಹತ್ರ 2 ಇಂಚಸ್ಸು, ಇಪ್ ರೌಂಡ್ ಹತ್ರ ಬರೋ ಅಷ್ಟರಲ್ಲಿ 1 ಇಂಚನ್ನು ಮಾತ್ರ ಆ್ಯಡ್ ಮಾಡಬೇಕು. ಹಾಗೆ ಬಾಟಮಲ್ಲಿ ಕೂಡ 1 ಇಂಚು ಮಾತ್ರ ಆ್ಯಡ್ ಮಾಡ್ಕೋತಾ ಇದ್ದೀನಿ. ನೋಡಿ, ಏನು ನಾವು ಫಸ್ಟು ಮಾರ್ಕ್ ಮಾಡಿದ್ದೀವಲ್ಲ ಇಪ್ ರೌಂಡ್ ಹತ್ರದಿಂದ ಬಾಟಮು ಅಲ್ಲಿವರೆಗೂ 1 ಇಂಚ್ ಏನು ಮಾರ್ಕ್ ಮಾಡಿದ್ವಿ ಅಲ್ಲಿಗೆ ಈ ರೀತಿ ಸ್ಟ್ರೈಟಾಗಿ ಸ್ಕೇಲನ್ನು ಯೂಸ್ ಮಾಡಿಕೊಂಡು ಈ ರೀತಿ ಲೈನನ್ನು ಡ್ರಾ ಮಾಡ್ಕೋಬೇಕು. ಇಪ್ ರೌಂಡ್ ಹತ್ರ ನೀವು ಜಾಸ್ತಿ ಮಾರ್ಜಿನನ್ನು ಕೊಟ್ಬಿಟ್ರೆ ನಿಮಗೆ ಸ್ಲಿಟ್ ಅನ್ನೋದು ಚೆನ್ನಾಗಿ ಬರೋದಿಲ್ಲ. ಸ್ಲಿಟ್ಟನ್ನು ಸ್ಟಿಚ್ ಮಾಡಿದ ನಂತರ ನಿಮಗೆ ಫೋಲ್ಡಿಂಗ್ಸ್ ಅನ್ನೋದು ಬಂದುಬಿಡುತ್ತೆ. ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, 1 ಇಂಚ್ ಸಾಕಾಗುತ್ತೆ ನಿಮಗೆ ಇಪ್ ರೌಂಡ್ ಹತ್ರ ಮಾರ್ಜಿನ್ ಅನ್ನೋದು. ಈಗ ಚೆಕ್ ಮಾಡ್ಕೊಳ್ತಾ ಇದ್ದೀನಿ ಆರ್ಮ್ ರೌಂಡ್. ನೋಡಿ, ನಮ್ಗೆ ಬೇಕಾಗಿರೋ ಆರ್ಮ್ ರೌಂಡ್ ಬಂದು 8.5, ನನಗಿನ್ನೂ 8.75 ಇಂಚ್ ಅನ್ನೋದು ಬರ್ತಾಯಿದೆ. ನೋ ಪ್ರಾಬ್ಲಮ್. ಯಾಕಂದರೆ ಡ್ರೆಸ್ ಅನ್ನೋದು ನಾವು ಸ್ವಲ್ಪ ಲೂಸಾಗೆ ವೇರ್ ಮಾಡೋದ್ರಿಂದ ನಮಗೆ ಅಷ್ಟು ತುಂಬ ಫಿಟ್ಟಿಂಗ್ ಏನು ಇರೋದಿಲ್ಲ. ಫಿಟ್ಟಿಂಗ್ ಕೊಡಬೇಕು ಅಂದರೆ ನೀವು ಎಕ್ಸಾಕ್ಟಾಗಿ ಮಾರ್ಕ್ ಮಾಡ್ಕೋಬೇಕಾಗುತ್ತೆ. ಫಿಟ್ಟಿಂಗ್ ಬೇಡ ನಮಗೆ ಸ್ವಲ್ಪ ಲೂಸಾಗೇ ಇರಲಿ ಅಂದರೆ ಲೂಸಿಂಗನ್ನು ಕೊಟ್ಟು ನೀವು ಸ್ಟಿಚ್ ಮಾಡಿ. ಈಗ ನಾನೇನು ಮಾರ್ಕ್ ಮಾಡ್ಕೊಂಡಿದ್ದೀನೋ ಅದ್ರ ಪ್ರಕಾರ ನೀಟಾಗಿ ಕಟಿಂಗನ್ನು ಮಾಡ್ತಾಯಿದ್ದೀನಿ. ಇದರಲ್ಲಿ ಏನಾದರೂ ಡೌಟ್ಸ್ ಇದ್ದರೆ ನನಗೆ ಕಮೆಂಟ್ ಮುಖಾಂತರ ತಿಳಿಸ್ಕೊಡಿ ಫ್ರೆಂಡ್ಸ್. ಅರ್ಥ ಆಗಲಿಲ್ಲ ಅಂದರೆ ಎನಿ ಸೈಜ್ ನೀವು ಬಾಡಿ ಮೆಜರ್ಮೆಂಟ್ಸ್ ಪ್ರಕಾರ ನೀವು ಕಟಿಂಗನ್ನು ಮಾಡ್ತಾಯಿದ್ರೆ 2 ಇಂಚಸ್ ಲೂಸ್ ಅನ್ನೋದು ಕಂಪಲ್ಸರಿ ನೀವು ಕೊಡಲೇಬೇಕು. ಇಲ್ಲಾಂದರೆ ನಿಮಗೆ ಡ್ರೆಸ್ಸು ಫಿಟ್ಟಿಂಗ್ ಅನ್ನೋದು ಸರಿಯಾಗಿ ಬರೋದಿಲ್ಲ. ನೋಡಿ, ಈ ರೀತಿ ನೀಟಾಗಿ ಕಟ್ ಮಾಡ್ಕೋಬೇಕು. ಇದ್ರ ಸ್ಟಿಚಿಂಗ್ ವಿಡಿಯೋನೂ ಬೇಕು ಅಂದರೆ ನನಗೆ ಕಮೆಂಟ್ ಮಾಡಿ ತಿಳಿಸ್ಕೊಡಿ. ಖಂಡಿತವಾಗ್ಲೂ ಈ ಚೂಡಿದಾರ್ ಟಾಪ್ನ ಯಾವ ರೀತಿ ಸ್ಟಿಚಿಂಗ್ ಮಾಡೋದು ಅನ್ನೋದು ಕೂಡ ತೋರಿಸ್ಕೊಡ್ತೀನಿ. ಹಾಗೆ ನಿಮಗೇನು ಇಪ್ ಲೆಂತ್ ಹತ್ರ ಮತ್ತು ವೇಸ್ಟ್ ಇಲ್ಲೆಲ್ಲ ಟಕ್ಸನ್ನು ಕಂಪಲ್ಸರಿ ಇಟ್ಕೋಬೇಕು. ಟಕ್ಸ್ ಇಟ್ಕೊಳ್ಳೋದನ್ನು ಮಾತ್ರ ಮರ್ತೋಗ್ಬೇಡಿ. ನೋಡಿ, ಈ ರೀತಿ ನಾವು ಲೈನಿಂಗನ್ನು ಕಟ್ ಮಾಡ್ಕೊಂಡಿದ್ದೀವಿ. ಸ್ಲೀವ್ಸನ್ನು ಮಾರ್ಕಿಂಗ್ ಮಾಡೋದಕ್ಕೆ ನೋಡಿ, ಫಸ್ಟು ಆರ್ಮ್ ರೌಂಡನ್ನು ಮೇಲ್ಗಡೆ ಶೋಲ್ಡರ್ಗೆ ಏನು ಮಾರ್ಕ್ ಮಾಡ್ಕೊಂಡಿದ್ದೀವಿ 1/2 ಇಂಚ್ ಬಿಟ್ಟು ಈ ರೀತಿ ಚೆಕ್ ಮಾಡ್ಕೋಬೇಕು. ನೋಡಿ, ಕರೆಕ್ಟಾಗಿ ನನಗೆ 8.25 ಒಂದು ಪಾಯಿಂಟ್ ಅನ್ನೋದು ಕಡಿಮೆ ಬರ್ತಿದ್ದೆ. ಈ ರೀತಿ ಚೆಕ್ ಮಾಡ್ಕೋಬೇಕು. ಸ್ಲೀವ್ಸನ್ನು ನಾವು ಕಟಿಂಗ್ ಮಾಡಬೇಕಾದ್ರೆ ಆರ್ಮ್ ರೌಂಡನ್ನು ಚೆಕ್ ಮಾಡ್ಕೊತಾ ಇದ್ದೀನಿ. ಈಗ ಬ್ಯಾಕ್ ಪಾರ್ಟು ಫ್ರಂಟ್ ಪಾರ್ಟ್ ಈ ರೀತಿ ಬರ್ಕೊಂಡು ಈಗ ಫ್ರಂಟ್ ಪಾರ್ಟ್ ಮೇಲೆ ನಾವು ಆರ್ಮ್ ರೌಂಡನ್ನು ತೊಗೋಬೇಕಾಗುತ್ತೆ. ಫ್ರಂಟ್ ಆರ್ಮ್ ರೌಂಡನ್ನು ಮಾರ್ಕ್ ಮಾಡ್ಕೋಬೇಕಾಗುತ್ತೆ. ಇದು ಬೇಕು ಅಂದರೆ ತೊಗೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ಏನು ಇದು ನಾವು ಡ್ರೆಸ್ ಅನ್ನೋದು ಅಷ್ಟೊಂದು ಫಿಟ್ಟಿಂಗ್ ಆಗಿ ಹಾಕಲ್ಲ ಅಂದರೆ ನೀವು ಇದನ್ನು ಸ್ಕಿಪ್ ಮಾಡ್ಬೋದು. ಇಲ್ಲ ನಮಗೆ ಫ್ರಂಟ್ ಆರ್ಮೋಲ್ ಹತ್ರ ರಿಂಕಲ್ಸ್ ಎಲ್ಲ ಬರಬಾರ್ದು ಅನ್ನೋಂದ್ರೆ ನೀವು ಇದನ್ನು ಫ್ರಂಟ್ ಆರ್ಮೋಲ್ ಹತ್ರ ಈ ರೀತಿ ಶೇಪನ್ನು ತೊಗೊಳ್ಳಿ. ನೋಡಿ, ಈ ರೀತಿ ಒಂದು 1/2 ಇಂಚ್ ಈ ರೀತಿ ಶೇಪನ್ನು ತೊಗೊಂಡು ನೀಟಾಗಿ ಕಟ್ ಮಾಡ್ಕೊತಾ ಇದ್ದೀನಿ. ನಾನಿಲ್ಲಿ ನೆಕ್ಕನ್ನು ಕಟ್ ಮಾಡ್ತಾ ಇಲ್ಲ. ಬ್ಯಾಕು ಮತ್ತು ಫ್ರಂಟ್ ಎರಡು ನೆಕ್ಸು ನಾನು ಕ್ಯಾನ್ವಾಸ್ ಮೇಲೆ ಕಟ್ ಮಾಡೋದ್ರಿಂದ ನಾನಿಲ್ಲಿ ನಿಮಗೆ ಕಟಿಂಗನ್ನು ತೋರಿಸ್ತಾ ಇಲ್ಲ. ಈಗ ಸ್ಲೀವ್ಸನ್ನು ಯಾವ ರೀತಿ ಕಟಿಂಗ್ ಮಾಡೋದು ಅಂತ ನೋಡೋಣ. ಇವರು ಸ್ಲೀವ್ಸ್ ಬಂದು ಎಲ್ಬೋ ಸ್ಲೀವ್ಸ್ನ ಕೇಳಿದ್ದಾರೆ ಕಸ್ಟಮರು. ಸೊ ಎಲ್ಬೋ ಸ್ಲೀವ್ಸ್ನ ನಾವು ಕಟ್ ಮಾಡ್ಕೋಬೇಕು. ಈಗ ಡ್ರೆಸ್ಗೆ ಕೆಲವು ಜನ ಹಾಫ್ ಸ್ಲೀವ್ ಅಂದರೆ 5 ಇಂಚಸ್ ಸ್ಲೀವ್ಸ್ ಕೇಳ್ತಾರೆ. ಇನ್ನು ಕೆಲವರು ಎಲ್ಬೋ ಸ್ಲೀವ್ಸ್ ಕೇಳ್ತಾರೆ. ಇನ್ನು ಕೆಲವರು 3/4 ಸ್ಲೀವ್ಸ್ ಕೇಳ್ತಾರೆ. ಅವ್ರು ಯಾವ ಸ್ಲೀವ್ಸನ್ನು ಕೇಳಿದ್ರೆ ಆ ಸ್ಲೀವ್ಸನ್ನು ನೀವು ಕಟಿಂಗ್ ಮಾಡಿ ಸ್ಟಿಚ್ ಮಾಡಬೇಕು. ಈ ಕಸ್ಟಮರ್ ಬಂದು ನನಗೆ ಎಲ್ಬೋ ಸ್ಲೀವ್ಸ್ನ ಕಟಿಂಗ್ ಮಾಡಿ ಅಂತ ಹೇಳಿದರೆ ನೋಡಿ, ಲೈನಿಂಗನ್ನು ಈ ರೀತಿ 4 ಲೇಯರ್ಸ್ ಆಗಿ ಫೋಲ್ಡ್ ಮಾಡ್ಕೊಂಡಿದ್ದೀನಿ. ಓಪನಿಂಗ್ಸು ನನ್ನ ಸೈಡ್ ಅಪೋಸಿಟ್ ಇದೆ, ಫೋಲ್ಡಿಂಗ್ ಅನ್ನೋದು ನನ್ನ ಸೈಡ್ ಇದೆ. ಕೆಳಗಡೆ ಫಸ್ಟು ಒಂದು ಲೈನ್ ಹಾಕ್ಕೊಂಡು ಆಮೇಲೆ 1/2 ಇಂಚಿಗೆ ಮಾರ್ಜಿನ್ಗೆ ಒಂದು ಲೈನ್ ಹಾಕ್ಕೊಂಡಿದ್ದೀನಿ. ನೋಡಿ, ಸ್ಲೀವ್ಸ್ ಲೆಂತ್ ಅನ್ನೋದು ನಾನು 11 ಇಂಚಸ್ ಅನ್ನೋದು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಸೊ ನಮಗೆ ರೆಡಿ ಅನ್ನೋದು ಒಂದು 10.5 ಇಂಚಿಗೆ ರೆಡಿ ಆಗುತ್ತೆ ಸ್ಲೀವ್ಸ್ ಅನ್ನೋದು ನಮಗೆ. ಈಗ ಕ್ಯಾಪ್ ಡೌನನ್ನು ಮಾರ್ಕ್ ಮಾಡ್ಕೊಳ್ಳೋದಕ್ಕೆ ಇವರ ಚೆಸ್ಟ್ ಬಂದು 34 ಇದೆ. ನೋಡಿ, ಕ್ಯಾಪ್ ಡೌನನ್ನು ನಾವು ಮಾರ್ಕ್ ಮಾಡ್ಕೊಳ್ಳೋದಕ್ಕೆ ಇವರು ಚೆಸ್ಟ್ ಬಂದು 34 /10 ಮಾಡಬೇಕು. ನಿಮ್ಮ ಚೆಸ್ಟ್ ಎಷ್ಟಿರುತ್ತೋ ಅದನ್ನು /10 ಮಾಡಿದಾಗ ನಿಮ್ಗೆ ಎಷ್ಟು ಬರುತ್ತೋ ಅಷ್ಟನ್ನು ನೀವು ಕ್ಯಾಪ್ ಡೌನ್ ಆಗಿ ತೊಗೋಬೇಕು. 3 ಇಂಚಸ್ ಮೇಲೆ 4 ಪಾಯಿಂಟ್ಸ್ ಅನ್ನೋದು ಬರುತ್ತೆ. ಅದು ನಾನು ಅಷ್ಟನ್ನೇ ತೊಗೊತಾ ಇದ್ದೀನಿ. ಇಲ್ಲಿ ಮೇಲ್ಗಡೆ ಲೈನಿಂದ 3 ಇಂಚಸ್ ಮೇಲೆ 4 ಪಾಯಿಂಟ್ಸ್ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಈ ರೀತಿ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಈಗ ಮೇಲ್ಗಡೆ ಲೈನಿಂದ ಕೆಳಗಡೆ ಲೈನ್ಗೆ ಈ ರೀತಿ ನೀವು ಕ್ರಾಸಾಗಿ ಟೇಪನ್ನು ಇಟ್ಟಾಗ ನಿಮಗೆ ಬೇಕಾಗಿರೋದು 8.25 ಇಂಚ್ ಅನ್ನೋದು ನಿಮಗೆ ಬ್ಯಾಕಲ್ಲೇ ಆರ್ಮ್ ರೌಂಡ್ ಅನ್ನೋದು ಬಂದಿದೆಯಲ್ವ, ಅಷ್ಟನ್ನು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಈ ರೀತಿ ಚೆಕ್ ಮಾಡಿಕೊಂಡು ಮಾರ್ಕ್ ಮಾಡ್ಕೋಬೇಕು. ಈಗ ಮೇಲ್ಗಡೆ ಲೈನಲ್ಲಿ 1 ಇಂಚಿಗೆ ಈ ರೀತಿ ಮಾರ್ಕ್ ಮಾಡಿಕೊಂಡು ಆರ್ಮ್ ಕರ್ವ್ ಸ್ಕೇಲನ್ನು ಪ್ಲೇಸ್ ಮಾಡಿಕೊಂಡು ನೀಟಾಗಿ ಈ ರೀತಿ ಸ್ಲೀವ್ಸನ್ನು ಮಾರ್ಕಿಂಗ್ ಮಾಡ್ಕೋಬೇಕಾಗುತ್ತೆ. ಆರ್ಮ್ ರೌಂಡ್ ಎಷ್ಟು ಬಂದಿರುತ್ತೋ ಅಷ್ಟನ್ನು ನೀವು ಈ ರೀತಿ ಕ್ರಾಸಾಗಿ ಮೇಲ್ಗಡೆ ಲೈನಿಂದ ಕೆಳಗಡೆ ಲೈನಿಗೆ ಈ ರೀತಿ ಕ್ರಾಸಾಗಿ ಟೇಪನ್ನು ಇಟ್ಟಾಗ ನಿಮಗೆ ಗೊತ್ತಾಗುತ್ತೆ. ಈಗ ಕೆಳಗಡೆ ಸ್ಲೀವ್ಸ್ ಲೂಸ್ ಬಂದವ್ರದ್ದು 10 ಇಂಚಸ್ ಇದ್ದರೆ ಅದರಲ್ಲಿ ಅರ್ಧ ಅಂದರೆ 5 ಇಂಚಸ್ಸು ಮತ್ತು ಮಾರ್ಜಿನ್ಗೋಸ್ಕರ 2 ಇಂಚಸ್ ಎಕ್ಸ್ಟ್ರಾ. ಈಗ ಚೆಕ್ ಮಾಡ್ಕೊತಾ ಇದ್ದೀನಿ ನೋಡಿ, ಈ ರೀತಿ ಟೇಪಿನ ನೀವು ಸ್ಲೀವ್ಸನ್ನು ಮಾರ್ಕಿಂಗ್ ಮಾಡಿದ್ಮೇಲೆ ಈ ರೀತಿ ಚೆಕ್ ಮಾಡ್ಕೋಬೇಕು. ನೋಡಿ, ಕರೆಕ್ಟಾಗಿ 8.5 ಇಂಚ್ ಅನ್ನೋದು ನಿಮಗೆ ಕರೆಕ್ಟಾಗಿ ಬರ್ತಿದೆ.
ಒಂದು ವೇಳೆ ಏನಾದರೂ ಈ ಲೈನ್ ಅನ್ನೋದು ನಿಮ್ಗೆ ಹೆಚ್ಚು ಕಡಿಮೆ ಬರ್ತಿದ್ರೆ ಇನ್ನು ಸ್ವಲ್ಪ ಮೂವ್ ಮಾಡ್ಕೊಳ್ಳಿ, ಇಲ್ಲ ಜಾಸ್ತಿ ಬರ್ತಿದ್ರೆ ಇನ್ನು ಸ್ವಲ್ಪ ಒಳಗಡೆಗೆ ನೀವು ಮಾರ್ಕ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ಒಂದ್ಸಲ ಚೆಕ್ ಮಾಡ್ಕೊಬೇಡಿ ನೀವು ಸ್ಲೀವ್ಸನ್ನು ಕಟಿಂಗ್ ಮಾಡೋದಕ್ಕಿಂತ ಮೊದಲೇ. ಈಗ ನೀಟಾಗಿ ನಾವೇನು ಮಾರ್ಕ್ ಮಾಡ್ಕೊಂಡಿದ್ದೀವೋ ಅದ್ರ ಪ್ರಕಾರ ನೀಟಾಗಿ ಕಟಿಂಗನ್ನು ಮಾಡ್ಕೋಬೇಕು. ಫ್ರೆಂಡ್ಸ್, ಅರ್ಥ ಆಗ್ತಿದೆ ನಾನು ಹೇಳ್ತಿರೋದು ಅಂತ ಅಂದ್ಕೊಳ್ತಾ ಇದ್ದೀನಿ. ಯಾಕಂದರೆ ನನಗೆ ತುಂಬ ಜನ ಕಮೆಂಟ್ ಮಾಡಿ ಕೇಳಿದ್ದೀರಾ ಡ್ರೆಸ್ದು ಕಟಿಂಗ್ ವಿಡಿಯೋನ ಹಾಕಿ ಮೇಡಮ್ ಅಂತ. ಸೊ ತುಂಬ ನಿಮ್ಗೆ ಅರ್ಥ ಆಗೋ ರೀತಿಯೇ ಸಿಂಪಲ್ಲಾಗಿ ತೋರಿಸ್ಕೊಡ್ತಾ ಇದ್ದೀನಿ. ಇದರಲ್ಲಿ ಶೋಲ್ಡರ್ ಡ್ರಾಪು ಆ ಥರದ್ದು ಏನೂ ಪ್ರಾಬ್ಲಮ್ ಬರೋದಿಲ್ಲ. ಯಾಕಂದರೆ ನಾವು ಡೀಪು ತುಂಬ ಬ್ಲೌಸ್ಗೆ ಆಗ್ದಂಗೆ 10 ಇಂಚಸ್ಸು 8 ಇಂಚಸ್ ಈ ಥರ ಡೀಪ್ಸ್ ಏನು ಹಾಕೋದಿಲ್ಲ. ಸೊ ಅದಕ್ಕೋಸ್ಕರ ಶೋಲ್ಡರ್ ಡ್ರಾಪ್ ಏನು ಆಗೋದಿಲ್ಲ. ನೆಕ್ ವರ್ತ್ 2.5 ಇಂಚಸ್ ಸ್ಟ್ಯಾಂಡರ್ಡಾಗಿ ತೊಗೊಳ್ಳಿ. ಶೋಲ್ಡರ್ ಪಟ್ಟಿ ಅನ್ನೋದು ನಿಮ್ಮ ಇಷ್ಟ, ನಿಮ್ಗೆ ಎಷ್ಟು ಇಂಚಸ್ ಬೇಕಾಗುತ್ತೋ ಅಷ್ಟನ್ನು ನೀವು ತೊಗೋಬೋದು. ಕೆಲವೊಂದು ಕಸ್ಟಮರ್ಸು ಫಿಟ್ಟಿಂಗ್ ಬೇಕು ಅಂದರೆ ನೀವು ಎಕ್ಸಾಕ್ಟಾಗಿ ಬಾಡಿ ಮೆಜರ್ಮೆಂಟ್ಸ್ ಪ್ರಕಾರ ಸ್ಟಿಚ್ ಮಾಡಿ. ಆದಷ್ಟು ಫಿಟ್ಟಿಂಗ್ ಕಡಿಮೆ ಆಗ್ತಾರೆ ಡ್ರೆಸ್ಸಲ್ಲಿ, ಯಾಕಂದರೆ ಎಲ್ಲರೂ ಲೂಸಾಗಿ ಡ್ರೆಸ್ಸನ್ನು ವೇರ್ ಮಾಡ್ತಾರೆ. ಬ್ಲೌಸಷ್ಟು ಫಿಟ್ಟಿಂಗ್ ಆಗಿ ಡ್ರೆಸ್ಸಸ್ನ ವೇರ್ ಮಾಡೋದಿಲ್ಲ. ಸೊ ಫಸ್ಟ್ ಈ ಮೆಥಡಲ್ಲಿ ಒಂದು ಸಲ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ನನಗೆ ತಿಳಿಸ್ಕೊಡಿ. ಈಗ ನಾವು ಲೈನಿಂಗನ್ನು ಪ್ಲೇಸ್ ಮಾಡಿಕೊಂಡು ನೀಟಾಗಿ ಮೈನ್ ಫ್ಯಾಬ್ರಿಕನ್ನು ಕಟ್ ಮಾಡ್ಕೋಬೇಕಾಗುತ್ತೆ. ಅಂದರೆ ಡ್ರೆಸ್ಸನ್ನು ಕಟ್ ಮಾಡ್ಕೋಬೇಕು. ನೋಡಿ ಇಲ್ಲಿ ನನಗೆ ಡ್ರೆಸ್ಸಲ್ಲಿ ಈ ರೀತಿ ಒಂದು ಪ್ಯಾಚ್ ವರ್ಕ್ ಅನ್ನೋದು ಕೊಟ್ಟಿದ್ದಾರೆ. ನಾನು ಅದನ್ನು ರಿಮೂವ್ ಮಾಡಿಬಿಟ್ಟಿದ್ದೀನಿ. ಬಿಕಾಸ್ ಕೆಳಗಡೆ ನಮಗೆ ಇಲ್ಲಿ ಗೋಟಾಪಟ್ಟಿ ಲೇಸ್ ಕೊಟ್ಟಿರೋದ್ರಿಂದ ಬ್ಯಾಕು ಮತ್ತು ಫ್ರಂಟ್ ಎರಡು ಒಂದೇ ಸಲ ಕಟ್ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ. ಫ್ಯಾಬ್ರಿಕ್ ಅನ್ನೋದು ವೇಸ್ಟ್ ಆಗುತ್ತೆ ಅಂತ ಫಸ್ಟ್ ಈ ರೀತಿ ಫ್ರಂಟ್ ಪಾರ್ಟಲ್ಲಿ ಆ ಗೋಟಾಪಟ್ಟಿ ವರ್ಕ್ ಏನು ಕೆಳಗಡೆ ಲೇಸ್ ಕೊಟ್ಟಿದ್ದಾರೋ ಅಲ್ಲಿದನ್ನು ಇದು ಸ್ಟ್ರೈಟಾಗಿ ಈ ರೀತಿ ಫೋಲ್ಡ್ ಮಾಡ್ಕೊತಾ ಇದ್ದೀನಿ ನೋಡಿ. ಯಾಕಂದರೆ ನಾವು ಫ್ರಂಟ್ ಪಾರ್ಟಲ್ಲಿ ಕೆಳಗಡೆ ಫೋಲ್ಡ್ ಮಾಡಿ ಸ್ಟಿಚ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಯಾಕಂದರೆ ಅಲ್ಲಿ ಆಲ್ರೆಡಿ ನಮಗೆ ಲೇಸ್ ಅನ್ನೋದು ಬಂದಿದೆ. ಬ್ಯಾಕಲ್ಲಿ ಮಾತ್ರ ನಾವು ಕೆಳಗಡೆ 1 ಇಂಚ್ ಎಕ್ಸ್ಟ್ರಾ ತೊಗೊಂಡು ಫೋಲ್ಡ್ ಮಾಡಿ ಸ್ಟಿಚ್ ಮಾಡಬೇಕಾಗುತ್ತೆ. ಫ್ರಂಟಲ್ಲಿ ನಾವು ಸ್ಟಿಚ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಲೇಸ್ ಬಂದಿರೋದ್ರಿಂದ ಡೈರೆಕ್ಟಾಗಿ ನಾವು ಲೈನಿಂಗಿಗಿಂತ ಎಕ್ಸ್ಟ್ರಾ 1-2 ಇಂಚಸ್ ಎಕ್ಸ್ಟ್ರಾ ಇರೋ ಥರ ನೋಡಿಕೊಂಡು ಕಟ್ ಮಾಡ್ಕೋಬೇಕು. ಅಂದರೆ ಅವ್ರದ್ದು ಡ್ರೆಸ್ಸು ಮೆಜರ್ಮೆಂಟ್ ಲೆಂತ್ ಎಷ್ಟಿದೆ 41 ಇಂಚಸ್ ಬೇಕಲ್ವ, ಸೇಮ್ ಎಕ್ಸಾಕ್ಟಾಗಿ ಶೋಲ್ಡರ್ ಹತ್ರದಿಂದ 41 ಇಂಚಸ್ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಮಾರ್ಕ್ ಮಾಡಿಕೊಂಡು ನಾವು ಮೈನ್ ಫ್ಯಾಬ್ರಿಕನ್ನು ಕಟ್ ಮಾಡ್ಕೋಬೇಕಾಗುತ್ತೆ. ಶೋಲ್ಡರ್ ಲೈನ್ ಹತ್ರದಿಂದ ನಾನು ರೆಡಿ ಅನ್ನೋದು ಚೆಕ್ ಮಾಡ್ಕೊತಾ ಇದ್ದೀನಿ. ನಮಗೆ ಬೇಕಾಗಿರೋದು 41 ಇಂಚಸ್ ಅನ್ನೋದು ನಮಗೆ ರೆಡಿ ಅನ್ನೋದು ಬೇಕು ಡ್ರೆಸ್ ಲೆಂತು. ನೋಡಿ ಲೈನಿಂಗನ್ನು ಈ ರೀತಿ ಪ್ಲೇಸ್ ಮಾಡಿಕೊಂಡು ನೀಟಾಗಿ ಚೆಕ್ ಮಾಡ್ಕೋಬೇಕು. ಈ ರೀತಿ ಚೆಕ್ ಮಾಡಿದ ನಂತರ ನೀಟಾಗಿ ಸುತ್ತಲೂ ನಮಗೆ ಒಂದು 1/2 ಇಂಚ್ ಅಥವಾ 1/4 ಇಂಚು ಮಾರ್ಜಿನ್ ಇರುತ್ತಲ್ಲ ನೋಡಿಕೊಂಡು ಕಟ್ ಮಾಡ್ಕೊತಾ ಇದ್ದೀನಿ. ನಾವು ಕೆಳಗಡೆ ಫೋಲ್ಡಿಂಗ್ ಮಾಡಬೇಕು ಅನ್ನೋದಾದರೆ ನೀವು ಒಂದು 1 ಇಂಚ್ ಎಕ್ಸ್ಟ್ರಾನೇ ಮಾರ್ಕ್ ಮಾಡ್ಕೋಬೇಕಾಗುತ್ತೆ. ಇಲ್ಲ ಆಲ್ರೆಡಿ ನಮಗೆ ಕೆಳಗಡೆ ಬಾಟಮಲ್ಲಿ ಗೋಟಾಪಟ್ಟಿ ಲೇಸ್ ಅನ್ನೋದು ಕೊಟ್ಟಿರೋದ್ರಿಂದ ಫ್ರಂಟಲ್ಲಿ ನಾವು ಯಾವುದೇ ರೀತಿ ಫೋಲ್ಡಿಂಗ್ ಅನ್ನೋದು ಮಾಡೋಂಗಿಲ್ಲ. ಸೊ ನಮಗೆ ಡ್ರೆಸ್ ಲೆಂತ್ ಅನ್ನೋದು 41 ಇಂಚಸ್ ಏನಿರುತ್ತೋ ಸೇಮ್ ಅಷ್ಟನ್ನೇ ಎಕ್ಸಾಕ್ಟಾಗಿ ನಾನು ನೋಡಿ ಈ ರೀತಿ ತೊಗೊಂಡಿದ್ದೀನಿ. ಈಗ ಬ್ಯಾಕ್ ಪಾರ್ಟನ್ನು ನೀಟಾಗಿ ಪ್ಲೇಸ್ ಮಾಡಿಕೊಂಡು ಇದೇ ರೀತಿ ಬ್ಯಾಕ್ ಪಾರ್ಟನ್ನು ಕೂಡ ಕಟಿಂಗ್ ಮಾಡ್ಕೋಬೇಕು. ನೋಡಿ ಈ ರೀತಿ ನಾವು ಮೈನ್ ಫ್ಯಾಬ್ರಿಕ್ನ ಡಬಲ್ ಫೋಲ್ಡಲ್ಲಿ ಮಾಡಿಕೊಂಡು ಈ ರೀತಿ ಮಾಡ್ಕೊಂಡಿದ್ದೀನಿ. ಆದಷ್ಟು ನಿಮಗೆ ಎಷ್ಟು ಲೈನಿಂಗ್ ಎಷ್ಟು ಬಿಡ್ತು ಬೇಕಾಗಿರುತ್ತೋ ಅಷ್ಟಕ್ಕೆ ಈ ರೀತಿ ಫೋಲ್ಡಿಂಗನ್ನು ನೀವು ಚೇಂಜ್ ಮಾಡ್ಕೋಬೇಕು. ನೀವು ಮೈನ್ ಫ್ಯಾಬ್ರಿಕ್ನ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟನ್ನು ನೀವು ಸೇವ್ ಮಾಡೋದಕ್ಕೆ ಟ್ರೈ ಮಾಡಿ. ಯಾಕಂದರೆ ನೀವು ಡಬಲ್ ಫೋಲ್ಡಲ್ಲಿ ಸೆಂಟರ್ಗೆ ಫೋಲ್ಡ್ ಮಾಡಿ ಕಟ್ ಮಾಡ್ಕೊಬಿಟ್ರೆ ಮತ್ತು ನೀವು ಒಂದು ವೇಳೆ 3/4 ಸ್ಲೀವ್ಸು ಆ ಥರ ಏನಾದರೂ ಕಸ್ಟಮರ್ ಕೇಳಿದಾಗ ನಿಮಗೆ ಸ್ಲೀವ್ಸ್ಗೆ ಕ್ಲಾತ್ ಅನ್ನೋದು ಅಡ್ಜಸ್ಟ್ ಆಗೋದಿಲ್ಲ. ಸೊ ಅದಕ್ಕೋಸ್ಕರ ನಿಮಗೆ ಲೈನಿಂಗ್ ಬಿಡ್ತು ಎಷ್ಟಿದೆಯೋ ಲೆಂತು ಮತ್ತು ಬಿಡ್ತು ಎಷ್ಟಿದೆಯೋ ಅಷ್ಟಕ್ಕೆ ನೀಟಾಗಿ ರೀತಿ ಮೈನ್ ಫ್ಯಾಬ್ರಿಕ್ ಅನ್ನೋದು ಫೋಲ್ಡ್ ಮಾಡಿಕೊಂಡು ನೀವು ಮಾರ್ಕಿಂಗನ್ನು ಕಟಿಂಗನ್ನು ಮಾಡ್ಕೋಬೇಕಾಗುತ್ತೆ. ನೋಡಿ ಈಗ ಬ್ಯಾಕ್ ಪಾರ್ಟು ಲೆಂತಲ್ಲಿ ನಮಗೆ ಬೇಕಾಗಿರೋದು ರೆಡಿ ಲೆಂತ್ ಬಂದು 41 ಇಂಚಸ್ಸು. ಕೆಳಗಡೆ ನಾವು ಬಾಟಮಲ್ಲಿ ಫೋಲ್ಡ್ ಮಾಡಬೇಕಲ್ವ. ನೋಡಿ ಈ ರೀತಿ ಚೆಕ್ ಮಾಡ್ಕೊತಾ ಇದ್ದೀನಿ. ಶೋಲ್ಡರ್ ಲೈನಿಂದ ನಮಗೆ ಬೇಕಾಗಿರೋದು ರೆಡಿ ಲೆಂತ್ ಬಂದು 41 ಇಂಚಸ್ಸು. 41 ಇಂಚಸ್ಗೆ ಒಂದು ಮಾರ್ಕ್ ಮಾಡ್ಕೊಂಡೆ. ಆಮೇಲೆ 1 ಇಂಚ್ ಎಕ್ಸ್ಟ್ರಾ 42 ಇಂಚಸ್ಗೆ ಈ ರೀತಿ 1 ಇಂಚ್ ಎಕ್ಸ್ಟ್ರಾ ಮಾರ್ಕ್ ಮಾಡ್ಕೊಂಡಿದ್ದೀನಿ. ನಾವು 1 ಇಂಚು ಇಲ್ಲಿ ಕೆಳಗಡೆ ಬಾಟಮಲ್ಲಿ ಫೋಲ್ಡ್ ಮಾಡಬೇಕಾಗುತ್ತೆ. ಇಲ್ಲಿ ನಮಗೆ ಬ್ಯಾಕ್ ಪಾರ್ಟಲ್ಲಿ ಯಾವುದೇ ರೀತಿ ಲೇಸ್ ಅನ್ನೋದು ಕೊಟ್ಟಿಲ್ಲ. ಫ್ರಂಟ್ ಪಾರ್ಟಿಗೆ ಮಾತ್ರ ಅವರು ಗೋಟಾಪಟ್ಟಿ ಲೇಸ್ ಕೊಟ್ಟಿರೋದ್ರಿಂದ ಬ್ಯಾಕ್ ಪಾರ್ಟಲ್ಲಿ ನಾವು 1 ಇಂಚು ಮೈನ್ ಫ್ಯಾಬ್ರಿಕಲ್ಲಿ ಎಕ್ಸ್ಟ್ರಾ ತೊಗೊಂಡಿದ್ದೀನಿ. ಯಾಕೆಂದರೆ ಫೋಲ್ಡ್ ಮಾಡಿ ನಾವು ಸ್ಟಿಚ್ ಮಾಡಿದಾಗ ಕರೆಕ್ಟಾಗಿ ನಮಗೆ ಬ್ಯಾಕ್ ಪಾರ್ಟು ಮತ್ತು ಫ್ರಂಟ್ ಪಾರ್ಟು ಲೆಂತ್ ಅನ್ನೋದು ಕರೆಕ್ಟಾಗಿ ಮ್ಯಾಚ್ ಆಗುತ್ತೆ. ನೀವೇನಾದರೂ ಎಕ್ಸಾಕ್ಟಾಗಿ 41 ಇಂಚೇ ತೊಗೊಬಿಟ್ರೆ ಬ್ಯಾಕ್ ಪಾರ್ಟಲ್ಲಿ ನೀವು 1 ಇಂಚು ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ತೀರ ಬಾಟಮಲ್ಲಿ, ಆಗ ಫ್ರಂಟ್ ಪಾರ್ಟ್ ಅನ್ನೋದು ಉದ್ದ ಆಗಿಬಿಡುತ್ತೆ, ಬ್ಯಾಕ್ ಪಾರ್ಟ್ ಅನ್ನೋದು ಲೆಂತ್ ಅನ್ನೋದು ಕಡಿಮೆ ಆಗುತ್ತೆ. ಡ್ರೆಸ್ಸು ಸ್ಟಿಚ್ ಮಾಡಿದ್ರೆ ಬ್ಯಾಕ್ ಪಾರ್ಟು ಮತ್ತು ಫ್ರಂಟ್ ಪಾರ್ಟ್ ಲೆಂತ್ ಅನ್ನೋದು ಎರಡು ಈಕ್ವಲ್ ಆಗಿರಬೇಕು. ನೀಟಾಗಿ ಈ ರೀತಿ ಚೆಕ್ ಮಾಡ್ಕೊಳ್ಳಿ. ನೋಡಿ ಈಗ
ನೋಡಿ ಈ ಕಡೆ ನಮ್ಗೆ ಎಷ್ಟು ಫ್ಯಾಬ್ರಿಕ್ ಅನ್ನೋದು ಸೇವ್ ಆಗಿದೆ ಅಂತ. ಈಗ ಇಲ್ಲಿ ನೀವು ಬೇಕಾದ್ರೆ 3/4 ಸ್ಲೀವ್ಸನ್ನು ಬೇಕಾದರೂ ಕಟ್ಟಿಂಗ್ ಮಾಡ್ಕೋಬೋದು. ನನಗಿಲ್ಲಿ ಕಸ್ಟಮರು ಎಲ್ಬೋ ಸ್ಲೀವ್ಸನ್ನು ಮಾತ್ರ ಕೇಳಿರೋದ್ರಿಂದ ನಾನು ಡೈರೆಕ್ಟಾಗಿ ಎಲ್ಬೋ ಸ್ಲೀವ್ಸನ್ನು ಕಟ್ಟಿಂಗ್ ಮಾಡ್ಕೊತಾ ಇದ್ದೀನಿ. ಈ ರೀತಿ ನೀವು ಆದಷ್ಟು ಫ್ಯಾಬ್ರಿಕ್ನ ಸೇವ್ ಮಾಡೋದಕ್ಕೆ ಟ್ರೈ ಮಾಡಬೇಕು. ಡ್ರೆಸ್ ಕಟ್ಟಿಂಗ್ ಮಾಡುವಾಗ ಡ್ರೆಸ್ ಕಟ್ಟಿಂಗ್ ಮಾಡಿದ್ರು ಬ್ಲೌಸ್ ಕಟ್ಟಿಂಗ್ ಮಾಡಿದ್ರು ಮೈನ್ ಫ್ಯಾಬ್ರಿಕ್ ಅನ್ನೋದು ಆದಷ್ಟು ಸೇವ್ ಮಾಡಿ ನೀವು ಈ ರೀತಿ ಕಟ್ಟಿಂಗನ್ನು ಮಾಡ್ಕೋಬೇಕಾಗುತ್ತೆ. ಫ್ಯಾಬ್ರಿಕ್ನ ಆದಷ್ಟು ವೇಸ್ಟ್ ಮಾಡದೇ ಇರೋ ಥರ ಕಟ್ಟಿಂಗನ್ನು ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಿ. ನೋಡಿ ಇಲ್ಲಿ ಪ್ರಿಂಟ್ ಬಂದಿದೆ, ಆ ಪ್ರಿಂಟನ್ನು ಕೂಡ ಚೆಕ್ ಮಾಡ್ಕೋಬೇಕು ನೀವು. ಡ್ರೆಸ್ ಮೇಲೆ ಏನಾದರೂ ವರ್ಕು ಆ ಥರ ಏನಾದರೂ ಬಂದಿದ್ದರೆ, ಈ ಪ್ರಿಂಟು ಈ ಥರ ಏನಾದರೂ ಬಂದಿದ್ದರೆ ಅದ್ರ ಪೊಸಿಷನ್ ಯಾವ ಕಡೆ ಇದೆ, ಫ್ರಂಟಲ್ಲಿ ಮತ್ತು ಬ್ಯಾಕ್ ಪಾರ್ಟಲ್ಲಿ ಯಾವ ಕಡೆ ಪೊಸಿಷನ್ ಇದೆಯೋ ಸ್ಲೀವ್ಸನ್ನು ಕಟ್ಟಿಂಗ್ ಮಾಡೋಕ್ಕೂ ಈ ರೀತಿ ಚೆಕ್ ಮಾಡಿಕೊಂಡು ಕಟ್ಟಿಂಗನ್ನು ಮಾಡ್ಕೋಬೇಕಾಗುತ್ತೆ. ನೋಡಿ ಎಕ್ಸ್ಟ್ರಾ ಇರೋ ಥರ ನೀಟಾಗಿ ಕಟ್ ಮಾಡ್ಕೊತಾ ಇದ್ದೀನಿ. ಈ ಚೂಡಿದಾರ್ದು ಟಾಪ್ದು ಸ್ಟಿಚಿಂಗ್ ವಿಡಿಯೋನು ಬೇಕು ಅಂದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತಂದರೆ ವಿಡಿಯೋಗೊಂದು ಲೈಕ್ ಮಾಡಿ. ಯಾರಾದರೂ ಹೊಸದಾಗಿ ವಿಡಿಯೋನ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.